ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಕಳೆದ 2-3 ದಿನಗಳಿಂದ ಮಳೆಯ ಆರ್ಭಟಕ್ಕೆ ರಾಜ ಕಾಲುವೆಗಳು ತುಂಬಿ ತುಳುಕಿ ಹರಿದು ಅನೇಕ ಮನೆಗಳು, ಅನೇಕ ಲೇಔಟ್ಗಳು, ಅನೇಕ ಅಪಾರ್ಟ್ಮೆಂಟ್ಸ್ಗಳು ಹಾಳಾಗಿ ಹೋಗಿದೆ. ಒಂದು ಕಡೆಗೆ ಅದು, ಇನ್ನೊಂದು ಕಡೆಗೆ ರಸ್ತೆಗಳು ಗುಂಡಿ ಬಿದ್ದು ಹೋಗಿವೆ. ಆಯಿತು, ಮಳೆ ಬಂದರೆ ಆಗತ್ತೆ, ಏನು ಮಾಡಬೇಕು? ಮಳೆ ಬರಬಾರದೆಂದು ಸರ್ಕಾರ ನಿರ್ಣಯಿಸಲಾಗುತ್ತಾ? ಸರ್ಕಾರ ಮಳೆ ಬರಬಾರ್ದು ಅಂತ ನಿರ್ಣಯಿಸೋಕ್ಕಾಗಲ್ರಿ. ಆದರೆ ಮಳೆ ಬಂದಾಗ ಬಂದು ವೀಕ್ಷಣೆಯನ್ನು ಮಾಡಿ ಫೋಟೋಗಳನ್ನು ಹಾಕಿಕೊಂಡು ಹೋಗ್ಬಿಡ್ತಾರಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಜಿಲ್ಲಾಧಿಕಾರಿಗಳು, ಮತ್ತೊಬ್ಬರು ಮುಗಿದೊಬ್ಬರು ರಾಜಕಾರಣಿಗಳೆಲ್ಲ. ಶಾಶ್ವತ ಪರಿಹಾರದ ಚಿಂತನೆ ಬರೋದಿಲ್ವಾ? ಬಿ ಜೆ ಪಿಯವರ ಮೇಲೆ ಕಾಂಗ್ರೆಸ್ನವರು, ಕಾಂಗ್ರೆಸ್ನವರ ಮೇಲೆ ಬಿ ಜೆ ಪಿಯವರು. ಹಂಗಾರೆ ಈ ಪಕ್ಷಗಳಿದ್ದಾಗ ಮಳೆ ಬರಬಾರ್ದಾ? ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಇದೇ ಪರಿಸ್ಥಿತಿ ಆಗಿತ್ತು. ಇದೇ ಪರಿಸ್ಥಿತಿ ಆದಾಗ ಕಾಂಗ್ರೆಸ್ನವರು, ಯುವ ಕಾಂಗ್ರೆಸ್ನವರು ವಿಚಿತ್ರ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರ ಮತ್ತು ಅದೇ ಪರಿಸ್ಥಿತಿ, ಬಿ ಜೆ ಪಿಯವರು ವಿಚಿತ್ರ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ನಿಮ್ಮ ವಿಚಿತ್ರ ರೀತಿಯ ಪ್ರತಿಭಟನೆ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪ ಮಾಡುವುದು ಮುಖ್ಯವೋ, ಅಲ್ಲಿ ವಾಸಿಸುವ ಜನರನ್ನು ಹಿತರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯನಾ? ಅವರು ಅನುದಾನ ಕೊಟ್ಟರು, ನಾವು ಅನುದಾನ ಕೊಟ್ವಿ, ಅನುದಾನ ಉಪಯೋಗ ಆಗಲಿಲ್ಲ. ಪುರಾಣ ಪುಣ್ಯ ಕಥೆಗಳಿಗಿಂತ ಶಾಶ್ವತ ಪರಿಹಾರ ಕೊಡುವಂಥ ಚಿಂತನೆಗಳು ಅಲ್ಲಿಯ ಶಾಸಕರಿಗಾಗಲಿ, ಅಲ್ಲಿಯ ಮಂತ್ರಿಗಳಿಗಾಗಲಿ ಯಾರಿಗೂ ಇಲ್ವಾ? ನಿನ್ನೆ ಸಾಯಿ ಲೇಔಟ್ಗೆ ಹೋದಾಗ ಒಬ್ಬ ಮಹಿಳೆ ಸಾಕಷ್ಟು ಗಲಾಟೆಯನ್ನು ಮಾಡಿ ಮುಖ್ಯಮಂತ್ರಿಗಳ ವಿರುದ್ಧವೇ ಒಂದಷ್ಟು ಗರಂ ಆದಂಥದ್ದು, ಅಲ್ಲಿಂದ ವಾಪಸ್ ಬಂದರು ಅಂಥೇಳಿ ಅಂತ. ಹೌದು, ಸಾಯಿ ಲೇಔಟಿನ ಇವತ್ತಿನ ಪ್ರಕರಣ ಅಲ್ಲ, ಪ್ರತಿ ಬಾರಿ ಮಳೆ ಬಂದಾಗಲೂ ಆಗುತ್ತೆ, ಸುತ್ತಮುತ್ತ ಇರುವಂಥ ಪ್ರದೇಶಗಳಲ್ಲಿಯೂ ಆಗುತ್ತೆ. ರಾಜ ಕಾಲುವೆಗಳನ್ನು ಸರಿಪಡಿಸ್ತೀವಿ, ರಾಜ ಕಾಲುವೆಗಳ ಮುಚ್ಚಿರೋ ಮೇಲೆ ಕ್ರಮ ಕೈಗೊಳ್ತೀವಿ, ಕ್ರಿಮಿನಲ್ ಕೇಸ್ ಹಾಕ್ತೀವಿ. ಎಲ್ಲಿ ಹಾಕ್ತೀರಿ? ಯಾಕೆ ಅಂತಾರೆ, ಆ ರಾಜ ಕಾಲುವೆ ಮುಚ್ಚಿರ್ತಕ್ಕಂಥವ್ರು ಯಾರು ಬಡವರಲ್ಲ ಸ್ವಾಮಿ, ಎಲ್ಲ ಮಂತ್ರಿ ಮಹೋದಯರ ಸಂಬಂಧಿಕರುಗಳು ಚೇಲಾಗಳೇ ಮುಚ್ಚಿದ್ದಾರೆ. ಇಲ್ಲ ಮುಚ್ಚಲಿಕ್ಕೆ ನೀವು ಪ್ರೇರಣೆಯನ್ನು ಮಾಡಿದ್ದೀರಿ, ಇಲ್ಲ ಅದಕ್ಕೆ ಬೇಕಾದದ್ದನ್ನು ಪಡೆದುಕೊಂಡು ಮುಚ್ಚಿಸಿದ್ದೀರಿ ಅಂತ ಹೇಳಿದ್ಮೇಲೆ ಇನ್ನೆಲ್ಲಿಂದ ಬಗೆಹರಿಯುತ್ತೆ? ನಿರ್ದಾಕ್ಷಿಣ್ಯವಾಗಿ ಯಾವ ಪಕ್ಷ, ಜಾತಿ, ಮತ ಏನು ನೋಡಿದ ಹಾಗೆ ರಾಜಕಾಲುವೆಯನ್ನು ಸರಿಪಡಿಸುವುದರ ಜೊತೆಗೆ ಒತ್ತುವರಿ ಮಾಡಿಕೊಂಡಂಥ ಬಿಲ್ಡಿಂಗ್ನ ನಿರ್ದಾಕ್ಷಿಣ್ಯವಾಗಿ ತೆಗೆದು ಬಿಸಾಕಿ ನೋಡೋಣ. ಮುಂದಿನ ವರ್ಷ ಅಲ್ಲ, ಇನ್ನು ಸ್ವಲ್ಪ ದಿವಸದಲ್ಲಿ ಮಳೆ ಬಂದರೆ ಗೋವಿಂದ. ಅದು ಆಗದಲ್ಲಿ ರೀತಿಯೊಳಗೆ ಮಾಡ್ತೀರಾ? ಬಿ ಜೆ ಪಿಯವರು ಬಂದರೆ ಕಾಂಗ್ರೆಸ್ ಮೇಲೆ, ಕಾಂಗ್ರೆಸ್ನವ್ರು ಬಂದರೆ ಮೇಲೆ ಬಿ ಜೆ ಪಿಯವ್ರ ಮೇಲೆ ಚಾರ್ಜ್ ಶೀಟ್ಗಳು. ನಿಮ್ಮ ಮುಂಡಾ ಮೋಸ್ತು ಅದನ್ನು ತಗೊಂಡು ಏನ್ರಿ ಮಾಡ್ತಾರೆ? ಜನ ಕ್ಯಾಕ್ರಿಸಿ ಮಕ್ಕಕ್ಕೆ ಉಗಿತಾ ಇದ್ದಾರೆ, ನೀವು ಫೋಟೋ ಪೋಸ್ ಕೊಟ್ಕೊಂಡು ಓಡಾಡ್ತಾ ಇದ್ದೀರಿ. ಇದೇ ವಿರೋಧ ಪಕ್ಷದ ನಾಯಕ ಅಶೋಕ್ರವರು ಹಿಂದೆ ನೀವು ಸಚಿವರಾಗಿದ್ದಾಗ ಸರಿಪಡಿಸ್ಲಿಕ್ಕೆ ಆಗಲಿಲ್ವ? ಹಾಗೆ ನಿಮ್ಮ ಬಿ ಜೆ ಪಿ ಸರ್ಕಾರ ಇದ್ದಾಗ ನೀವೇನು ಮಾಡ್ತಾ ಇದ್ರಿ? ಅವಾಗ ಇದೇ ಕೆಲಸನೇ ಮಾಡಿದ್ದು. ಕಾಂಗ್ರೆಸ್ನವ್ರು ಬಂದರೆ ಇದೇ ಕೆಲಸ ಮಾಡ್ತಾರೆ, ಮುಂದೆ ಇನ್ನೊಂದು ಪಕ್ಷ ಬರುತ್ತೆ ಇದೇ ಕೆಲಸ ಮಾಡ್ತಾರೆ. ಸಾರ್ವಜನಿಕರು ಡ್ಯಾಶ್ ಏಟು ಕೊಡುವವರಿಗೆ ಇದು ತಪ್ಪುವುದಿಲ್ಲವೇನೋ ಗೊತ್ತಿಲ್ಲ. ನಿಮಗೆ ಮಾನ ಮರ್ಯಾದೆ ಅನ್ನುವಂಥದ್ದಿದ್ದರೆ, ಸಾಮಾಜಿಕ ಕಳಕಳಿ ಅನ್ನುವಂಥದ್ದಿದ್ದರೆ ತಕ್ಷಣವೇ ಶಾಶ್ವತ ಪರಿಹಾರದ ಚಿಂತನೆಯನ್ನು ಮಾಡಬೇಕು. ಮಳೆ ಬಂದಾಗ ಫೋರ್ಸ್ ಕೊಟ್ಟು ಓಡಿ ಹೋಗುವುದಲ್ಲ ಅನ್ನುವುದರ ಜೊತೆಗೆ, ಇವತ್ತು ಕೆಂಗೇರಿ ಉಪನಗರದ ಕೊಮ್ಮಘಟ್ಟ ರಸ್ತೆಯಲ್ಲಿ ಒಂದು ಗುಂಡಿ ಬಿದ್ದಿದೆ. ಆ ಗುಂಡಿ ಬಿದ್ದಿರ್ತಕ್ಕಂಥ ಸರಿಪಡಿಸಲಾಗುತ್ತಿದೆ ಅಂತ ಒಂದಷ್ಟು ಫೋಟೋಸ್ಗಳನ್ನು ಕೆಲವೊಬ್ಬರು ಹಾಕೋತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ಕಡೆ ಗುಂಡಿಗಳು ಬಿದ್ದಿದೆ, ಬರೀ ಇಲ್ಲ ಅಷ್ಟೆಲ್ಲ ಬೇರೆ ಕಡೆ ಆಗಿದೆ. ಡಾಂಬರೀಕರಣ ಅಥವಾ ಸಿಮೆಂಟ್ ರೋಡ್ ಮಾಡಿ ಎಷ್ಟು ದಿವಸಗಳಾಯಿತು? ಆ ಕಾಂಟ್ರಾಕ್ಟರ್ಗೆ ಏನಾದರೂ ಒಂದು ಗುತ್ತಿಗೆ ಕೊಡುವಾಗ ಕಂಡೀಷನ್ ಇದೆಯಾ, ನಿಬಂಧನೆಗಳಿದೆಯಾ? ಎಷ್ಟು ವರ್ಷ ಮೇಂಟೈನ್ ಮಾಡಬೇಕು? ಕನಿಷ್ಠ ಪಕ್ಷ ಬಿಲ್ ಆಗುವವರಿಗೆ ಮೇಂಟೈನ್ ಆದರೆ ಸಾಕಾ? ಕಮಿಷನ್ ಹಂಚುವವರಿಗೆ ಮೇಂಟೈನ್ ಆದರೆ ಸಾಕಾ? ನೀವು ಯಾವುದೇ ಒಂದು ಕಾಮಗಾರಿ ಆದಾಗ ಕಾಮಗಾರಿಯ ಗುಣಮಟ್ಟದ ಸರ್ಟಿಫಿಕೇಟನ್ನು ಪಡೆದೇ ಬಿಲ್ ಪಾವತಿಸಬೇಕಲ್ವಾ ಇಂಜಿನಿಯರ್ಗಳು ಮಹಾಶಯರೇ? ನಿಮಗೆ ಕಮಿಷನ್ ಸಿಕ್ತು ಅಂತೇಳಿ ಕೂತಲ್ಲಿ ಎಲ್ಲೋ ಒಂದು ಕಡೆ ಬಿಲ್ ಪಾಸ್ ಮಾಡಿಬಿಡ್ತೀರಿ ಲಕ್ಷ ಕೋಟಿಗಟ್ಟಲೆ. ಗುಂಡಿ ಬಿದ್ದಾಗ ಆ ಗುಂಡಿಗೆ ಮತ್ತೆ ರಿಪೇರಿಗೆ ಒಂದಷ್ಟು ಹಣ. ಲಾಟ್ರಿ ಕಣ್ರಿ ನಿಮಗೆ. ಮಳೆ ಬಂದರೆ ಲಾಟ್ರಿ, ಅದು ಕೊಚ್ಚಿ ಹೋದರೆ ಮತ್ತಷ್ಟು ಬಂಪರ್ ಲಾಟ್ರಿ. ಗುಂಡಿಗಳು ಬಿದ್ದರೆ ಸರಿಪಡಿಸೋದಕ್ಕೆ ಮತ್ತೆ ಬೋನಸ್ ಲಾಟ್ರಿ. ಯಾಕೆ ಹೇಳಿ? ಜನಕ್ಕೆ ತೊಂದರೆ ಆಗುತ್ತೆ, ತಕ್ಷಣ ಮಾಡಬೇಕು, ಅದಕ್ಕೊಂದು ಬಿಲ್ ಮಾಡೋ. 100 ರೂಪಾಯಿ ಖರ್ಚು ಮಾಡಿ 1000 ರೂಪಾಯಿ ಬಿಲ್ ಮಾಡಿ. ಯಾರು ಕೇಳೋರಿಲ್ವಲ್ಲ? ಮಳೆ ಬಂದ ಹಾನಿಗೆ ಮಾಡಿದಂತಹ ಬಿಲ್ಗಳನ್ನು ಕೇಳುವವರಿಲ್ವಲ್ಲ? ತುರ್ತು ಕಾಮಗಾರಿ, ಯಾವ ಟೆಂಡರ್ ಬೇಡ, ಏನು ಬೇಡ, ಗುಳುಂ ಸ್ವಾಹ. ಇದು ನಿಮಗೆ ದೇವರಾಣೆಗೂ ಒಳ್ಳೇದು ಮಾಡೋದಿಲ್ಲ. ಇದು ಇವತ್ತು ಎಲ್ಲೆಲ್ಲಿ ಡಾಂಬರ್ ಕಿತ್ತು ಹೋಗಿ ಗುಂಡಿಗಳು ಬಿದ್ದಿದೆ, ಆ ಗುಂಡಿ ಬೀಳುವುದಕ್ಕೆ ಡಾಂಬರೀಕರಣ ಮಾಡಿದಂಥ ಅವ್ರಿಗೆ ಎಷ್ಟೇ ದೊಡ್ಡವರಿದ್ದಂತಹ ಗುತ್ತಿಗೆದಾರನ ಕರೆಸಿ ಅವನ ಕೇಳಿ ರಿಪೇರಿ ಮಾಡಿಸ್ಬೇಕು, ಇಲ್ಲ ಅವನಿಂದ ಬಿಲ್ ವಸೂಲಿ ಮಾಡಬೇಕು. ಯಾವುದು ಮಾಡಲ್ಲ.
ಯಾಕೆ ಅಂತಂದರೆ ಅಡ್ಜಸ್ಟ್ಮೆಂಟ್ ರಾಜಕಾರಣದೊಳಗೆ ಕಮಿಷನ್ ವಿಚಾರದೊಳಗೆ ಏನೂ ಆಗಲ್ಲ. ಈಗ ಎಲ್ಲೆಲ್ಲಿ ಗುಂಡಿಗಳು ಬಿದ್ದು ರಿಪೇರಿ ಮಾಡಿದಿರಿ ಅದು ಆಗಿ ಎಷ್ಟು ದಿವಸ ಆಯಿತು ಕಾಮಗಾರಿಯ ನಿಬಂಧನೆಗಳು ಏನೇನಿದೆ ಅದನ್ನು ಗುತ್ತಿಗೆದಾರನೇ ಮಾಡಬೇಕಾ ಇನ್ಯಾರು ಮಾಡಬೇಕು ಅನ್ನೋದನ್ನು ಪರಿಶೀಲನೆಯನ್ನು ಮಾಡಬೇಕು. ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಇಲ್ಲದೆ ಹೋದರೆ ಇದೇ ಕತೆ. ಮಳೆ ಬಂದರೆ, ನೆರೆ ಬಂದರೆ, ಮತ್ತೊಂದು ಬಂದರೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಸುಗ್ಗಿ. ತಕ್ಷಣದ ಪರಿಹಾರಕ್ಕೆ ಒಂದಷ್ಟು ಅನುದಾನಗಳು, ರಿಪೇರಿಗೆ ಅನುದಾನಗಳು, ಆ ಅನುದಾನದ ಹೆಸರಲ್ಲಿ ಕೊಳ್ಳೆ ಹೊಡೆಯುವ ಕೆಲಸಗಳಾಗ್ತಾಯಿದೆ ಅನ್ನುವಂಥದ್ದು ಜನರು ಕ್ಯಾಕರಿಸಿ ಉಗಿತಾ ಇದ್ದಾರೆ. ಈ ಎರಡರತ್ತೂ ಗಮನ ಹರಿಸಿ ಸರ್ಕಾರ ಶಾಶ್ವತ ಪರಿಹಾರದ ಜೊತೆಗೆ ಈ ರೀತಿ ಗುಂಡಿ ಬಿದ್ದಾಗ ಆ ರಸ್ತೆ ಮಾಡಿದಂತಹ ಗುತ್ತಿಗೆದಾರರಿಂದಲೇ ಸರಿಪಡಿಸಿ, ಇಲ್ಲದೆ ಹೋದರೆ ಸರಿಪಡಿಸಿದ ಹಣವನ್ನು ಅವನಿಂದ ವಸೂಲು ಮಾಡಿ ಅನ್ನುವಂಥದ್ದು ಅನೇಕ ಜನರು ಹೇಳಿರ್ತಕ್ಕಂಥ ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.